ದೇಶ ಮತ್ತು ಸಮಾಜಕ್ಕೆ ಮಠಮಾನ್ಯಗಳ ಅಗತ್ಯವೇನಿದೆ ಎಂದು ಪ್ರಶ್ನಿಸುವವರಿಗೆ ಮುಂಡ್ರಗಿಯ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯೇ ಒಂದು ಸಮರ್ಥ ಉತ್ತರ ಎಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಅಜಿತ್ ಹನುಮಕ್ನವರವರು ಪ್ರತಿಪಾದಿಸಿದರು. ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಬದಲಾಗುತ್ತಿರುವ ಜಗತ್ತು ಮತ್ತು ಇಂದಿನ ಶಿಕ್ಷಣ ಪದ್ಧತಿಯ ಸವಾಲುಗಳ ಬಗ್ಗೆ ಅವರು ಮಾರ್ಮಿಕವಾಗಿ ವಿಶ್ಲೇಷಿಸಿದರು. ಇಂದಿನ ಜಗತ್ತು ಕೇವಲ ಅಂಕಪಟ್ಟಿಗಳನ್ನು ನೋಡಿ ಉದ್ಯೋಗ ನೀಡುವುದನ್ನು ನಿಲ್ಲಿಸಿದೆ. ಶಿಕ್ಷಕರಿಗಿಂತ ಅವರ ವಿದ್ಯಾರ್ಥಿಗಳೇ ಹೆಚ್ಚು ಸಂಬಳ ಪಡೆಯುವ ಕಾಲ ಬಂದಿದೆ. ನಾವು 2025ರ ಕಾಲಘಟ್ಟದಲ್ಲಿದ್ದೇವೆ. ಈ ಹೊತ್ತಿನಲ್ಲಿ 1975ರ ಹಳೆಯ ಆಚಾರ ವಿಚಾರಗಳಿಗೆ ಅಂಟಿಕೊಂಡು ಬದುಕಿದರೆ ಅಭಿವೃದ್ಧಿ ಅಸಾಧ್ಯ ಎಂದರು. ಜ್ಞಾನವು ಹಿಂದೆ ಕೆಲವರ ಹಿಡಿತದಲ್ಲಿತ್ತು, ಆದರೆ ಇಂದು ತಂತ್ರಜ್ಞಾನದ ನೆರವಿನಿಂದ ಎಲ್ಲರಿಗೂ ಉಚಿತವಾಗಿ ಲಭ್ಯವಿದೆ. ಈ ದೇಶದ ನಿಜವಾದ ತಾಕತ್ತಿರುವುದು ಹಳ್ಳಿಗಳಲ್ಲಿ ಮಾತ್ರ ಎಂದು ಅವರು ಅಭಿಪ್ರಾಯಪಟ್ಟರು. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ಪೋಷಕರು ಕೇವಲ ಇಂದಿನ ಪರಿಸ್ಥಿತಿಯನ್ನು ನೋಡಬಾರದು. ಮುಂದಿನ 10 ವರ್ಷಗಳ ನಂತರ ಉದ್ಯೋಗ ಮಾರುಕಟ್ಟೆ ಹೇಗಿರಬಹುದು ಎಂಬುದನ್ನು ಅರಿಯುವ ದೂರದೃಷ್ಟಿ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಶಿಕ್ಷಣವು ಕೇವಲ ಪರೀಕ್ಷೆಗಾಗಿ ಇರಬಾರದು. ಜೀವನದಲ್ಲಿ ಎದುರಾಗುವ ಯಾವುದೇ ಸಮಸ್ಯೆಯನ್ನಾದರೂ ಎದುರಿಸಬಲ್ಲೆ ಎಂಬ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವ ಕೆಲಸವಾಗಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಸ್ ಪಾಟೀಲ್, ರಾಮಕೃಷ್ಣ ದೊಡ್ಡಮನಿ, ಕೆವಿ ಹಂಚನಾಳ್, ಆನಂದಗೌಡ ಪಾಟೀಲ್, ನಾಗರಾಜ್ ಹುಬ್ಬಳ್ಳಿ, ವೆಂಕಟಪ್ಪ ನಾಯ್ಕ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶತಮಾನ ಕಂಡ ಈ ವಿದ್ಯಾಸಂಸ್ಥೆಯು ಸಮಾಜದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ನೀಡುತ್ತಿರುವ ಅಪಾರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಲಾಯಿತು. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡ್ರಗಿ. ಬಿಟ್ಟಿಲ್ಲ, ಹೊಸ ಡೆವಲಪ್ಮೆಂಟ್ ಹೇಳ್ತಿಲ್ಲ. ನಾನು 2005 ನಾನು ಬೆಂಗಳೂರಿಗೆ ಹೋಗಿದ್ದು. ಇವತ್ತಿನ ತನಕ ನೀನು ಎಷ್ಟು ಮಾರ್ಕ್ಸ್ ತಗೊಂಡಿ ಅಂತ ನಾನು ಯಾರೂ ಕೇಳಿಲ್ಲ. ನಿನ್ನ ಜಾತಿ ಯಾವುದು ಅಂತ ಯಾರೂ ಕೇಳಿಲ್ಲ ನಾನು ಇನ್ನೂ ತನಕ. ಅದನ್ನೆಲ್ಲ ನಾವು ಇಟ್ಕೊಂಡು ಓಡಾಡ್ತಿದೀವಿ ಅಷ್ಟೇ. ಹೊರಗಿನ ಜಗತ್ತು ಬಿಟ್ಟು ಬಿಡ್ತು. ಎಲ್ಲಿ ಕೇಳ್ತಾರೆ ಮಾರ್ಕ್ಸು, ಎಲ್ಲಿ ಕೇಳ್ತಾರೆ ಜಾತಿ? ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಂದ್ರೆ ಬೇಕು. ನಾ ಬಹಳ ಕಡೆ ಹೇಳ್ತೀನಿ, ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ಯಾವತ್ತೂ ನಿಮ್ಮ ಮಕ್ಕಳನ್ನು ಗೌರ್ಮೆಂಟ್ ಜಾಬ್ ಮಾಡ್ರಿ ಅಂತ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ. ಯಾವುದೋ ಶಿಡ್ಲಘಟ್ಟ ಅನ್ನೋ ಊರಿನಲ್ಲಿ KS ಆಫೀಸರು ತನ್ನ ಜಾಬತಾನ ಮಾಡಿದ್ದಕ್ಕೆ ಸೋತ MLA ಕ್ಯಾಂಡಿಡೇಟ್ ಅವ್ವ ಅಕ್ಕ ಅಂತ ಬೈತಾನಕ್ಕೆ. ಅವ್ವ ಅಕ್ಕ ಅಂತ ನಾನು ಅದೇ ಅಂದರಿ, ಆ ಲೇಡಿ ಅಮೃತ ಗೌಡ ಅನ್ನೋ KS ಆಫೀಸರ್ ಮನಸ್ಸು ಮಾಡಿದ್ರೆ ನಾಳೆ MLA ಆಗ್ತಾಳ. MLA ಮನಸ್ಸು ಮಾಡಿದ್ರೆ KS ಮಾಡಕ್ ಹೇಳ್ರಿ ನೋಡೋಣ. 9ನೇ ಇದ್ದೆ ನಾನು.